ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಬೈಕ್ನಲ್ಲಿದ್ದ ಅಕ್ಕ ತಮ್ಮನ ಪ್ರಾಣ ಉಳಿದಿರುವ ಘಟನೆ ಕೊಡಗು ಜಿಲ್ಲೆಯ ಕುಶಾಲನಗರ ಸಮೀಪದ ಗುಡ್ಡ ಹೊಸೂರಿನಲ್ಲಿ ನಡೆದಿದೆ. ನವನೀತ್ ಎಂಬ ಯುವಕನ ಅವಿವೇಕತನದಿಂದ ಬಸ್ ಚಕ್ರದ ಕೆಳಗೆ ಸಿಲುಕಿದ್ದ ಆತನ ಅಕ್ಕ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾಳೆ. ನಿನ್ನೆ ಮಧ್ಯಾಹ್ನ 1:15 ಸುಮಾರಿಗೆ ಕುಶಾಲನಗರ ಕಡೆಯಿಂದ ಗುಡ್ಡ ಹೊಸೂರಿನ ಕಡೆಗೆ ನವನೀತ್ ಹಾಗೂ ರೀಟಾ ತೆರಳುತ್ತಾ ಇದ್ರು. ರಸ್ತೆಯ ಎಡಭಾಗ ಬರ್ತಾ ಇದ್ದ ನವನೀತ್ ದಿಢೀರಂತ ಇಂಡಿಕೇಟರ್ ಲೈಟ್ ಅನ್ನ ಆನ್ ಮಾಡಿಕೊಂಡು ಬಲಭಾಗಕ್ಕೆ ಬಂದಿದ್ದಾನೆ. ಅಷ್ಟೊತ್ತಿಗೆ ವೇಗವಾಗಿ ಬರ್ತಾ ಇದ್ದ ಕೆಎಸ್ಆರ್ಟಿಸಿ ಬಸ್ ಇನ್ನೇನು ಗುದ್ದೆ ಬಿಡ್ತು ಅನ್ನುವಷ್ಟರಲ್ಲಿ ಬಸ್ ಚಾಲಕ ಬಸ್ಸನ್ನ ಎಡಕ್ಕೆ ತಿರುಗಿಸಿದ್ದಾರೆ. ಬೈಕ್ ಸವಾರ ಕೂಡ ಡಿಕ್ಕಿಯನ್ನು ತಪ್ಪಿಸಿಕೊಳ್ಳೋಕೆ ಬಲಕ್ಕೆ ತಿರುಗಿಸಿದಾಗ ನಿಯಂತ್ರಣ ಕಳ್ಕೊಂಡು ಬೈಕ್ನ ಹಿಂಬದಿಯಲ್ಲಿದ್ದಂತಹ ರೀಟಾ ಕೆಳಕುರುಳು ಬಿದ್ದಿದ್ದಾರೆ. ಬಸ್ ರೀಟಾ ಮೇಲೆ ಹತ್ತೇ ಬಿಡ್ತು ಅನ್ನುವಷ್ಟರಲ್ಲಿ ಕ್ಷಣ ಆ ಮೂಮೆಂಟ್ನಲ್ಲಿ ಬಸ್ ಟೈರ್ ಅನ್ನು ತಿರುಗಿಸಿದ ಚಾಲಕ ಆಕೆ ಬಸ್ನ ಟೈರ್ಗೆ ಸಿಗದೆ ಅದರ ಅಡಿಭಾಗದಲ್ಲಿ ಹೋಗಿ ಆಕೆಯ ಪ್ರಾಣವನ್ನು ಉಳಿಸುವಂತೆ ನೋಡಿಕೊಂಡಿದ್ದಾನೆ. ಹೀಗೆ ತಿರುಗಿಸುವಾಗ ಬಸ್ನ ಹಿಂಬದಿ ಬೈಕ್ಗೆ ಡಿಕ್ಕಿಯಾಗಿದೆ. ಉರುಳಿ ಬಿದ್ದ ನವನೀತ್ ಕೂಡಲೇ ಎದ್ದು ಓಡಿ ಬಂದು ಬಸ್ ಅಡಿಯಲ್ಲಿದ್ದ ರೀಟಾರನ್ನ ಹೊರಕ್ಕೆ ಎಳ್ಕೊಂಡಿದ್ದಾರೆ. ತಕ್ಷಣ ಬಸ್ ನಿಲ್ಲಿಸಿ ಓಡಿ ಬಂದ ಚಾಲಕ ಕೂಡ ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಿಜಕ್ಕೂ ಕೂಡ ಇದು ಆಕೆ ಬದುಕಿರೋದು ಪವಾಡನ ಅಂತ ಹೇಳಬೇಕು. ಈ ದೃಶ್ಯ ನೋಡ್ತಾ ಇದ್ರೆ ಇಲ್ಲಿ ಆ ಬಸ್ ಚಾಲಕನ ಕಾಮನ್ ಸೆನ್ಸ್, ಆತನ ಸಮಯ ಪ್ರಜ್ಞೆಗೆ ಇಲ್ಲಿ ಮೆಚ್ಚಲೇಬೇಕು. ಇಲ್ಲಿ ಮಂಜುನಾಥ್, ಖಂಡಿತ ಅಮರ್ ಪ್ರಸಾದ್, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆ ಅಪಘಾತಗಳಿಂದ ಜನರು ಮೃತಪಡ್ತಕ್ಕಂಥ ನಾವು ಕಾಣ್ತೇವೆ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ದೊಡ್ಡ ರೀತಿಯಲ್ಲಿ ಏನು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಿ ಅಂತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದೆಲ್ಲಿಷ್ಟೆಲ್ಲ ಇರುವಾಗಲೂ ಕೂಡ ಸಾಕಷ್ಟು ಸಂಖ್ಯೆಯ ವಾಹನ ಸವಾರರು ಮತ್ತು ವಾಹನ ಚಾಲಕರು ಅಜಾಗರೂಕತೆಯಿಂದಾಗಿ ಸಾಕಷ್ಟು ಅಪಘಾತಗಳು ನಡೀತವೆ. ಇಂಥದೇ ಒಂದು ಅಪಘಾತ ನಡೆದು ಕೂದಲೆಳೆಯ ಅಂತರದಲ್ಲಿ ಮಹಿಳೆ ಮತ್ತೆ ಬೈಕ್ ಸವಾರೊಬ್ಬ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಘಟನೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಗುಡ್ಡೆ ಹೊಸೂರಿನಲ್ಲಿ ನಡೆದಿದೆ. ನಿನ್ನೆ ಮಧ್ಯಾಹ್ನ 1:27 ಸುಮಾರಿಗೆ ಕುಶಾಲನಗರದ ಕಡೆಯಿಂದ ಗುಡ್ಡೆ ಹೊಸೂರಿಗೆ ಬೈಕ್ ಚಾಲಕ ನವನೀತ್ ಹಾಗೆ ಹಿಂಬದಿ ಇರ್ತಕ್ಕಂಥ ಆತನ ಅಕ್ಕ ರೀಟಾ ಅಂತಕ್ಕಂಥವ್ರು ಬರ್ತಾ ಇರ್ತಾರೆ. ಈ ವೇಳೆ ಆತ ದಿಢೀರ್ ಅಂತ ಹೇಳಿ ರೈಟ್ ಗೆ ಇಂಡಿಕೇಟರ್ ನ ಹಾಕೊಂಡು ದಿಢೀರ್ ಅಂತ ಹೇಳಿ ಪಾಸ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ವೇಳೆ ಮಡಿಕೇರಿ ಕಡೆಗೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಒಂದು ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಡಿಕ್ಕಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಆತನ ರಕ್ಷಣೆ ಮಾಡ್ಲಿಕ್ಕೆ ಆ ಬಸ್ ಚಾಲಕ ಆ ಬಸ್ನ ಎಡಭಾಗಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ನಿಯಂತ್ರಣ ಕಳೆದುಕೊಂಡಂತ ಬೈಕ್ ತಕ್ಷಣ ಪಲ್ಟಿ ಆಗೋ ಸಂದರ್ಭದಲ್ಲಿ ಹಿಂಬದಿ ಇದ್ದಂತ ರೀಟಾ ಅಂತಕ್ಕಂಥವ್ರು ಬೈಕ್ನಿಂದ ಕೆಳಗಡೆ ಬೀಳ್ತಾರೆ. ಈ ಒಂದು ಘಟನೆ ನಿಜವಾಗ್ಲೂ ಕೂಡ ಒಂದ್ ರೀತಿ ನೋಡಿದ್ರೆ ಶಾಕಿಂಗ್ ಅಂತಕ್ಕಂಥ ಒಂದು ದೃಶ್ಯ ಹೊಡೆದಿದ್ದು. ಬಸ್ ಚಾಲಕ ಎಚ್ಚರಿಕೆ ತಪ್ಪಿದ್ರು ಅಥವಾ ಆಕೆ ಕೂಡ ಹೊರಡಾಡಿದ್ರು, ಏನಾಗಿದ್ರು ಕೂಡ ಬಸ್ ಆಕೆ ಮೇಲೆ ಹತ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿತ್ತು. ಆದ್ರೆ ಆಕೆ ಕೂಡ ಹಾಗೆ ಬಿದ್ದವ್ರು ಹಾಗೆ ಇದ್ದಾರೆ. ಬಸ್ ಚಾಲಕ ಕೂಡ ಅತ್ಯಂತ ಜಾಗರೂಕತೆಯಿಂದ ಆಕೆ ಮೇಲೆ ಹತ್ತಾಗಿ ಬಸ್ನ ಟರ್ನ್ ಮಾಡಿದ್ದಾನೆ. ಇದರಿಂದಾಗಿ ಆಕೆ ಪ್ರಾಣ ಉಳ್ಕೊಂಡಿದೆ. ಮತ್ತೆ ಬೈಕ್ ಸವಾರ ಕೂಡ ಬಸ್ನ ಹಿಂಭಾಗ ಡಿಕ್ಕಿ ಆದ್ರೂ ಕೂಡ ಪಕ್ಕಕ್ಕೆ ಬಿದ್ದು ಆತ ಕೂಡ ಪ್ರಾಣವನ್ನು ಉಳಿಸ್ಕೊಂಡಿದ್ದಾನೆ. ಮತ್ತೆ ಅದೃಷ್ಟವಶಾತ್ ಆತ ಕೂಡ ಹೆಲ್ಮೆಟ್ ಧರಿಸಿದ್ರಿಂದಾಗಿ ಆದ್ರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ
ಪೆಟ್ಟಾಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ಬೈಕ್ ಸವಾರರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ದೊಡ್ಡ ವಾಹನಗಳು ಬರುವಾಗ ಅವರಿಗೆ ದೊಡ್ಡ ವಾಹನ ಬಿಟ್ಟು ನಂತರ ಪಾಸ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಎಡಬದಿ ಇದ್ದಂತ ಬೈಕ್ ಸವಾರ ದಿಢೀರ್ ಅಂತೇಳಿ ಬಲಭಾಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಅಪಘಾತಕ್ಕೆ ಕಾರಣ. ಆದ್ರೆ ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಆಗಿಲ್ಲ. ಹಾಗಾಗಿ ಈ ಒಂದು ಪ್ರಕರಣ ಯಾವುದೇ ಪೊಲೀಸ್ ಠಾಣೆ ಮೆಟ್ಟಿಲಿದ್ರು ಕೂಡ ದೂರು ಕೂಡ ದಾಖಲಾಗಿಲ್ಲ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಮಂಜುನಾಥ್.